ಹೊಸ ಜೀವನಕ್ಕೆ ಕಾಲಿಟ್ಟಿರುವ ರಶ್ಮಿಕಾ ಮಂದಣ್ಣ ಈಗ ಸಿಡಿದೆದ್ದಿದ್ದಾರೆ. ಕಳೆದ 2-3 ದಿನಗಳಿಂದ ಹರಿದಾಡ್ತಿರುವ ರಶ್ಮಿಕಾ ತಾಯಿಯದ್ದು ಎನ್ನಲಾದ ಆಡಿಯೋ ವಿಚಾರಕ್ಕೆ ಗರಂ ಆಗಿದ್ದಾರೆ. ಕಾನೂನು ರೀತಿಯಲ್ಲಿ ಹೋರಾಡೋದಾಗಿ ಗುಡುಕಿದ್ದಾರೆ. 8 ವರ್ಷಗಳ ಹಿಂದಿನ ಆಡಿಯೋ ಕೇಳಿ ರಶ್ಮಿಕಾ ಗರಂ. ಹೇಟರ್ಸ್ಗೆ ಕ್ಲಾಸ್ ತೆಗೆದುಕೊಂಡ ಕಿರಿಕ್ ಬ್ಯೂಟಿ. ಇತ್ತೀಚೆಗೆ ವಿವಾಹವಾಗಿ ಎಲ್ಲರ ಮನದಲ್ಲಿ ಸುದ್ದಿಯಾಗಿದ್ದ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಈಗ ಮತ್ತೆ ಸುದ್ದಿಯಾಗಿದ್ದಾರೆ. ರಶ್ಮಿಕಾ ತಾಯಿ ಮಾತನಾಡಿದ್ದಾರೆ ಎನ್ನಲಾದ ಖಾಸಗಿ ಸಂಭಾಷಣೆಯ ಆಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇದನ್ನು ಗಮನಿಸಿರುವ ರಶ್ಮಿಕಾ, ಇದು 8 ವರ್ಷಗಳ ಹಳೆಯ ಆಡಿಯೋ. ಇದನ್ನು ಉದ್ದೇಶಪೂರ್ವಕವಾಗಿ ನನ್ನ ಇಮೇಜ್ ಹಾಳು ಮಾಡಲು ಬಯಸಲಾಗ್ತಿದೆ ಎಂದು ಕಿಡಿಕಾರಿದ್ದಾರೆ. 8 ವರ್ಷಗಳಿಂದ ಅನುಭವಿಸಿದ ಕಿರುಕುಳಕ್ಕೆ ತೆರೆ ಎಳೆಯಲು ನಿರ್ಧರಿಸಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸುದೀರ್ಘ ಪೋಸ್ಟ್ ಹಂಚಿಕೊಂಡಿರುವ ರಶ್ಮಿಕಾ, ನನ್ನ ವಿರುದ್ಧ ಯೋಜಿತ ಅಭಿಯಾನ ನಡೆಯುತ್ತಿದೆ. ಯಾರು ಮಾತನಾಡಿದ್ದನ್ನು ಅವರ ಒಪ್ಪಿಗೆ ಇಲ್ಲದೆ ರೆಕಾರ್ಡ್ ಮಾಡಿ ಹಂಚಿಕೊಳ್ಳುವುದು ಅಪರಾಧ ಎಂದಿದ್ದಾರೆ. ಅಷ್ಟೇ ಅಲ್ಲ, ಆ ಆಡಿಯೋವನ್ನು ವೈರಲ್ ಮಾಡುತ್ತಿರುವ ಪ್ರಭಾವಿಗಳ ಅಥವಾ ಪೇಜ್ಗಳು ತಕ್ಷಣವೇ ಅದನ್ನು ಡಿಲೀಟ್ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ 24 ಗಂಟೆಗಳಲ್ಲಿ ಕಾನೂನು ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಸ್ಟ್ರಾಂಗ್ ವಾರ್ನಿಂಗ್ ನೀಡಿದ್ದಾರೆ. ತನ್ನ ಕುಟುಂಬ ಮತ್ತು ಶಾಂತಿಯನ್ನು ರಚಿಸಿಕೊಳ್ಳಲು ಈ ಕ್ರಮ. ಆಡಿಯೋದಲ್ಲಿ ರಶ್ಮಿಕಾ ತಾಯಿ ಮಾತನಾಡಿದ್ದೇನು? 24 ಗಂಟೆಗಳಲ್ಲಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ. ನಮ್ಮ ಜೀವನ ನಮ್ಮದು, ನಮ್ಮ ನಿರ್ಧಾರಗಳನ್ನು ನಾವೇ ತಗೋತೀವಿ ಎಂದು ಖಡಕ್ ಆಗಿ ಬರೆದುಕೊಂಡಿದ್ದಾರೆ. ಆದರೆ ಈ ಕನ್ನಡ ಪ್ರೇಮಕ್ಕೆ ಕನ್ನಡಿಗರು ಬೇರೆಯದೇ ರೀತಿ ಪ್ರತಿಕ್ರಿಯಿಸುತ್ತಿದ್ದಾರೆ. ಈ ಹಿಂದೆ ಕನ್ನಡ ಬರಲ್ಲ ಎಂದಿದ್ದ ನಟಿಗೆ ಈಗ ಸಂಕಷ್ಟ ಬಂದಾಗ ಕನ್ನಡ ನೆನಪಾಯ್ತಾ ಎಂದು ನೆಟ್ಟಿಗರು ಕಿಡಿಕಾರುತ್ತಿದ್ದಾರೆ. ಒಂದು ಕಡೆ ಟ್ರೋಲರ್ಸ್ಗೆ ರಶ್ಮಿಕಾ ಕ್ಲಾಸ್ ತಗೋತಿದ್ದರೆ, ಮತ್ತೊಂದೆಡೆ ರಶ್ಮಿಕಾ ಅವರ ಈ ಸಡನ್ ಕನ್ನಡ ಪ್ರೇಮ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗ್ತಿದೆ. ಸದಾ ಟ್ರೋಲ್ಗಳಿಗೆ ಕೂಲ್ ಆಗಿಯೇ ಪ್ರತಿಕ್ರಿಯಿಸುತ್ತಿದ್ದ ರಶ್ಮಿಕಾ ಮಂದಣ್ಣ ಈಗ ಕಾನೂನಿನ ಹಾದಿ ಹಿಡಿಯಲು ಸಜ್ಜಾಗಿದ್ದಾರೆ. ಈ 24 ಗಂಟೆಗಳ ಗಡುವಿನ ನಂತರ ಆ ಆಡಿಯೋ ಕ್ಲಿಪ್ ಹಂಚಿಕೊಂಡವರ ಕಥೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.